ಹಲೋ, ವೆಲ್ಕಮ್ ಟು ಕಲಾ ವ್ಲಾಗ್ಸ್. ಯಾಕೋ 2 ದಿನದಿಂದ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ. ಅಹಮದಾಬಾದ್ ಪ್ಲೇನ್ ಕ್ರ್ಯಾಶ್ ವಿಷಯ ಕೇಳಿದಾಗಿಂದ ಅಂತೂ ಲೈಫ್ ಎಷ್ಟು ಚಿಕ್ಕದಲ್ವಾ, ಯಾವಾಗ ಏನಾಗುತ್ತೆ ಅಂತಲೇ ಗೊತ್ತಿಲ್ಲ ಅಲ್ವಾ ಅನ್ನೋ ಒಂಥರ ಏನೇನೋ ಓವರ್ ಥಿಂಕ್ ಮಾಡಿ ವಿಚಿತ್ರವಾದ ಭಾವನೆಗಳು ತಲೆಯಲ್ಲಿ ಓಡ್ತಾನೇ ಇತ್ತು. ಸೊ ಹಾಗೆ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಸೆಂಟು ಫ್ಲ್ಯಾಟಲ್ಲಿರೋದು. ಸೊ ನಮಗೆ ಮಳೆ ಎಲ್ಲ ಬಂತು ಅಂದರೆ ನೋಡೋಕ್ಕೆ ಹೊರಗಡೆ ನಿಂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮನಸ್ಸು ಹಗುರು ಮಾಡ್ಕೋಬೇಕಂದ್ರೂ ಆಗಲ್ಲ. ಸೊ ಹಾಗೆ ಕೆಳಗಡೆ ಬಂದು ಒಂದು ಸ್ವಲ್ಪ ಹೊತ್ತು ನಾನು ನಿಂತ್ಕೊಂಡು ಮಕ್ಕಳು ಆಟ ಆಡೋದನ್ನು ನೋಡ್ತಾ ಇದ್ದೆ. ಮನಸ್ಸಿಗೆ ತುಂಬ ಹಿತ ಅನ್ನಿಸ್ತು. ಸೊ ಇದು ಆ್ಯಕ್ಚುಲಿ ನಿನ್ನೆ ವ್ಲಾಗ್. ಆಮೇಲೆ ಇವತ್ತಿಂದು ಆ್ಯಕ್ಚುಲಿ ನಾವು ಬೆಳಗ್ಗೆನೇ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು ನನ್ನ ಮಕ್ಕಳ ಸ್ಕೂಲಲ್ಲಿ. ಅದನ್ನು ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ಗೆ ಫಾದರ್ಸ್ ಡೇಗೆ ಹಾಗೆಯೇ ಅವರ ಬರ್ಡೇ ಇದೆ ಇದೇ ಮಂತಲ್ಲಿ. ಸೊ ಎರಡಕ್ಕೂ ಒಂದೇನಾದರೂ ಗಿಫ್ಟ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಹೊರಗಡೆ ಹೊರಟಿದ್ವಿ ನಾವು. ಸೊ ಯೂಶ್ವಲಿ ನಾವು ಶಾಪಿಂಗ್ ಮಾಡಬೇಕಾದ್ರೆ ಶಾಪರ್ ಸ್ಟಾಪ್ ಅಥವಾ ಲೈಫ್ ಸ್ಟೈಲ್ ಆರ್ ವೆಸ್ಟ್ ಸೈಡ್ ಜಾಸ್ತಿ ಪ್ರಿಫರ್ ಮಾಡ್ತಾರೆ ನನ್ನ ಹಸ್ಬೆಂಡ್. ಬಟ್ ಈ ಸತಿ ಯಾಕೋ ವಾಚ್ ತೊಗೋತೀನಿ ಅಂತ ಹೇಳಿದ್ರು. ಸೊ ಈ ಸತಿನೂ ನಾನು ಫೋರಮ್ ಮಾಲ್ ಹೋಗೋಣ ಬಾ ಅಂತ ಹೇಳಿದೆ. ನಾನು ಕನಕಪುರ ರೋಡಲ್ಲಿರೋದು, ಬಟ್ ಅವ್ರಿಗೆ ಅಷ್ಟು ದೂರ ಹೋಗೋಕ್ಕೆ ಮನಸ್ಸಿರಲಿಲ್ಲ. ಸೊ ಹಾಗಾಗಿ ನಾಗರಭಾವಿಲಿ ಹೋಗೋಣ ಬಾ ಅಮ್ಮ, ಅಲ್ಲೇ ಯಾವುದಾದ್ರೂ ಒಳ್ಳೆ ಶಾಪ್ ಸಿಕ್ಕರೆ ನೋಡೋಣ ಅಂತ ಹೇಳಿದ್ರು. ಸೊ ಹಾಗೆ ನಾವು ಇಲ್ಲಿ ಹೊರಟಾದ ನಂತರ ಒಂದು ಒಳ್ಳೆ ವಾಚ್ ತೊಗೊಂಡ್ವಿ. ನಾನು ಆ್ಯಕ್ಚುಲಿ ಶೂಟ್ ಮಾಡೋದನ್ನು ಮರೆತುಬಿಟ್ಟೆ. ಅಲ್ಲಿ ಹೋಗ್ಬಿಟ್ಟು ಸುಮಾರು ಸತಿ ಈ ಥರ ಮಿಸ್ಟೇಕ್ಸ್ ನನ್ನಿಂದ ಆಗ್ತಾನೇ ಇರುತ್ತೆ. ಎಲ್ಲ ತೊಗೊಂಡ್ಮೇಲೆ ಆಮೇಲೆ ಅಯ್ಯೋ ನಾನು ವ್ಲಾಗ್ ಮಾಡಬೇಕಾಗಿತ್ತು ಅಂತ ಅನಿಸುತ್ತೆ. ಸೊ ಇಲ್ಲಿ ಅದಾದ ನಂತರ ಅವರು ಸ್ವಲ್ಪ ಬಟ್ಟೆ ತೊಗೊಳ್ತೀನಿ ಅಂತ ಹೇಳ್ತಾ ಇದ್ರು. ಒಂದು ಯಾವುದೋ ಟ್ರಿಪ್ಪಿಗೆ ಹೋಗಬೇಕು ಅಂತ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಬಟ್ಟೆ ತೊಗೊಳ್ಳೋಣ ಅಂತ ಫಸ್ಟ್ ಇಲ್ಲಿ ನಾಗರಬಾವಿಲಿ ಅನ್ಲಿಮಿಟೆಡ್ ಒಂದು ಶಾಪ್ ಇತ್ತು ಅಲ್ವಾ, ಅದೇ ಶಾಪಲ್ಲಿ ಇವಾಗ ಈಸಿ ಬೈ ಅನ್ನೋ ಒಂದು ಶಾಪ್ ಬಂದಿದೆ. ಆ್ಯಕ್ಚುಲಿ ತುಂಬಾ ಒಳ್ಳೆ ಕ್ವಾಲಿಟಿ ಬಟ್ಟೆಗಳೆಲ್ಲ ಇತ್ತು ಇಲ್ಲಿ. ಸೊ ಅದನ್ನೇ ನೋಡ್ಕೋತಾ ಇದ್ದೆ ನಾನು, ಏನೇನು ಪ್ರೈಸಿಂಗ್ ಇದೆ ಎಲ್ಲನೂ ಅಂತ. ಇಲ್ಲಿ ಆ್ಯಕ್ಚುಲಿ ಪುಟ್ಟ ಮಕ್ಕಳದ್ದು ಇಷ್ಟು ಕ್ಯೂಟಾಗಿರೋ ಬಟ್ಟೆಗಳಿತ್ತು. ತುಂಬ ಒಳ್ಳೆ ಕಲೆಕ್ಷನ್ ಇದೆ. ನನಗಂತೂ ತುಂಬ ಇಷ್ಟ ಆಯಿತು ನೋಡಿಬಿಟ್ಟು, ತುಂಬ ಖುಷಿ ಆಯಿತು. ತೊಗೊಳ್ಳೋಣ ಅಂತ ಅನಿಸುತ್ತೆ ಒಂದೊಂದ್ಸತಿ, ಸುಮ್ಮನೆ ತೊಗೊಂಡು ಇಟ್ಕೊಂಡ್ಬಿಡೋಣ ಬಟ್ಟೆಗಳನ್ನು ಅಂತ. ಆ್ಯಕ್ಚುಲಿ ಇವಾಗ ನನ್ನ ಕಸಿನ್ ತಮ್ಮನಿಗೆ ಒಂದು ಮಗು ಹುಟ್ಟಿದೆ. ಮೋಸ್ಟ್ಲಿ ಆ ಮಗು ಇಲ್ಲಿಗೆ ಬಂತು ಅಂತಂದರೆ ಅದಕ್ಕೆ ತೊಗೊಂಡು ಇಟ್ಕೊಳ್ಳೋಣ ಅಂತ ಅನ್ನೋ ಒಂದು ಆಸೆ ನನಗೆ. ಬಟ್ ನನ್ನ ಹಸ್ಬೆಂಡ್ ಅದೇ ಹೇಳ್ತಾ ಇದ್ರು, ತೊಗೊಂಡು ಸುಮ್ಮನೆ ಇಟ್ಕೊಳ್ಳೋದಲ್ಲಮ್ಮ, ಅದು ಊರಲ್ಲಿಲ್ಲ ಆ ಮಗು, ಇವಾಗ ಅವ್ರ ಅಮ್ಮಂತ ಅವ್ರ ಮನೇಲಿದೆ ಅಲ್ವಾ, ಬಂದಾದಮೇಲೆ ನೀನು ಕೊಡಿಸುವಂತೆ ಅಂತಂದರು. ಸೊ ಅಷ್ಟೊತ್ತಿಗೆ ಅದು ಬೆಳೆದು ಬಿಡುತ್ತೆ. ಈಗ ಆಲ್ಮೋಸ್ಟ್ 1 ತಿಂಗಳಾಗಿದೆ ಹುಟ್ಬಿಟ್ಟು. ನನಗೆ ಆ ಮಗು ಮೇಲೆ ತುಂಬ ಆಸೆ. ಏನೋ ಒಂಥರ ನಮ್ಗೆ ಯಾರಾದರೂ ತುಂಬ ಕ್ಲೋಸ್ ಇದ್ದರು ಅಂತಂದರೆ ಅವ್ರ ಮಕ್ಕಳು ನಮ್ಗೆ ಅಷ್ಟೇ ಇಷ್ಟ ಆಗ್ತಾರೆ ಅಲ್ವಾ. ಸೊ ಹಾಗೇ ನನಗೂ ಒಂಥರ ಏನೋ ಒಂದು ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು ಆ ಮಗು ಮೇಲೆ. ಬಟ್ ನೋಡಿ, ನಾವು ಎಷ್ಟು ಯಾರನ್ನ ಹಚ್ಕೋತೀವಿ ಅಲ್ವಾ, ಅವರಷ್ಟು ನಮಗೆ ನಮ್ಮಿಂದ ಒಂದು ಸ್ವಲ್ಪ ದೂರ ಇರ್ತಾರೆ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಕಮ್ಮಿ ಟೈಮ್ ಸಿಕ್ಕುತ್ತೆ ಅಂತಲೇ ಹೇಳ್ಬೋದು. ಸೊ ಅದೇ ಥರ ಈ ಮಗು ಕೂಡ ತುಂಬ ದೂರ ಇದೆ, ನಮ್ಮೂರಲ್ಲಿದೆ. ಇದು ಆ್ಯಕ್ಚುಲಿ ನಮ್ಮೂರು ಅಂದರೆ ರಾಯಚೂರು ಅಲ್ಲಿದೆ. ಸೊ ಹಾಗಾಗಿ ಅದು ಬಂದ ನಂತರ ಮೇ ಬಿ ವಿ ಕ್ಯಾನ್ ಶಾಪ್ ಮೋರ್. ಸೊ ಶಾಪಿಂಗ್ ಎಲ್ಲ ಮುಗಿದಾದ ನಂತರ ನಮಗೆ ತುಂಬ ಹೊಟ್ಟೆ ಹಸಿತಾಯಿತು. ಸೊ ನಮ್ಮ ಏರಿಯಾ ಅಲ್ಲಿ ಒಂದು ಬಿಡದಿ ತಟ್ಟೆ ಇಡ್ಲಿ ಶಾಪ್ ಓಪನ್ ಆಗಿತ್ತು. ಸೊ ಅಲ್ಲೇ ಕೂತ್ಕೊಂಡು ಚೆನ್ನಾಗಿ ಎಲ್ಲರೂ ಊಟ ಮಾಡಿದ್ವಿ. ಬಂದ ತಕ್ಷಣವೇ ಒಂದು ಪಾರ್ಸಲ್ ಕೂಡ ಬಂದಿತ್ತು, ಅದು ಕೂಡ ತೊಗೊಂಡ್ವಿ ನಾವು ಪಾರ್ಸಲ್ನ ಇಲ್ಲಿ. ಆಮೇಲೆ ನನ್ನ ಮಗಳಿಗೆ ಒಂದು ನಾನು ಟ್ಯಾನ್ ರಿಮೂವಲ್ ಸೋಪ್ನ ಆರ್ಡರ್ ಮಾಡಿದ್ದೆ. ಇದು ನನಗೆ ತುಂಬಾ ಇಷ್ಟ ಆಯಿತು ನೋಡಿಬಿಟ್ಟು. ಅದರ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಒಂದು ಆ್ಯಡ್ ನೋಡಿದ್ದೆ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಇದು ಹ್ಯಾಂಡ್ ಮೇಡ್ ಸೋಪ್ ಆಗಿರುತ್ತೆ, ಆಮೇಲೆ ತುಂಬಾ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆ ಅಂತ. ಲಾಸ್ಟ್ ಟೈಮ್ ಗೋವಾಗೆ ಹೋಗಿ ಬಂದಾಗಿಂದ ನನ್ನ ಮಗಳಿಗೆ ತುಂಬಾ ಟ್ಯಾನ್ ಆಗಿದೆ. ಸೊ ಹಾಗಾಗಿ ಈ ಸೋಪ್ನ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ತರಿಸಿದ್ದೆ. ನನಗೂ ಕೂಡ ಅಷ್ಟೇ ಸ್ವಲ್ಪ ಟ್ಯಾನಿಂಗ್ ಎಲ್ಲ ಆಗಿಬಿಟ್ಟಿದೆ. ಸ್ಲೀವ್ಲೆಸ್ ಎಲ್ಲ ಹಾಕ್ಕೊಂಡು ಓಡಾಡಿದ್ರಿಂದ ಸ್ವಲ್ಪ ಇನ್ನೂ ಟ್ಯಾನಿಂಗ್ ಹೋಗ್ತಾ ಇಲ್ಲ. ಸೊ ಟ್ರೈ ಮಾಡೋಣ ಅಂತ. ಇದು ಒಂಥರ ಟೊಮ್ಯಾಟೊ ಸೋಪ್ ಇದು ಆ್ಯಕ್ಚುಲಿ. ಸೊ ಸ್ಮೆಲ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಹ್ಯಾಂಡ್ ಮೇಡ್ ಆಗಿರೋದ್ರಿಂದ. ಬಟ್ ಸ್ಟಿಲ್ ಐ ಜಸ್ಟ್ ವಾಂಟೆಡ್ ಟು ಗಿವ್ ಇಟ್ ಅ ಟ್ರೈ, ನೋಡೋಣ ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಫಸ್ಟ್ ನನ್ನ ಮೇಲೆ ಟ್ರೈ ಮಾಡಿ ಅದಾದ ನಂತರ ನಾನು ಮಗಳಿಗೆ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಇಲ್ಲಿ ತರಿಸಿದ್ದೀನಿ. ನೋಡಿ, ಸೋಪ್ ಈ ಥರ ಇದೆ. ಇದು ಒಂಥರ ಆಲ್ಮೋಸ್ಟ್ ವ್ಯಾಕ್ಸ್ ಥರನೇ ಇದೆ. ಸೋಪ್ ಸ್ಮೆಲ್ ಮಾತ್ರ ತುಂಬ ಸ್ಟ್ರಾಂಗ್ ಇದೆ. ನನ್ನ ಮಗಳಿಗೆ ಅದೇನೋ ಇಷ್ಟ ಆಗೋಯಿತು. ಬಟ್ ನಾನು ಇದನ್ನು ಯೂಸ್ ಮಾಡಿ ರಿವ್ಯೂ ಮಾಡಿ ನಿಮಗೆ ತಿಳಿಸ್ತೀನಿ. ಮೇ ಬಿ ಇನ್ನೊಂದು 4 ವೀಕ್ಸಲ್ಲಿ ನಾನು ರಿವ್ಯೂ ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.